ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಅಹಂಕಾರ ತತ್ವದಿಂದ ಪಂಚಭೂತ ಮೊದಲಾದವುಗಳ ಸೃಷ್ಟಿಯನ್ನು ಕುರಿತು ಮಹರ್ಷಿಗಳಿಗೆ ಹೇಳಿದುದು ಎಂಬ 42ನೇ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಿಂದ ಬ್ರಹ್ಮನು ಮೋಕ್ಷ ಮಾರ್ಗವನ್ನು ಕೇಳಿದ ಋಷಿಗಳಿಗೆ ಸೃಷ್ಟಿ ತತ್ವವನ್ನು ವಿವರಿಸುತ್ತಿರುವನು. ಓ ಮಹರ್ಷಿಗಳೇ, ತಾಮಸಾಹಂಕಾರದಿಂದ ಪೃಥಿವಿ, ವಾಯು, ಆಕಾಶ, ನೀರು, ತೇಜಸ್ಸು ಎಂಬಿ ಪಂಚಮಹಾಭೂತಗಳು ಉಂಟಾದವು. ಈ ಮಹಾಭೂತಗಳಲ್ಲಿ ಇರುವ ರೂಪ, ಶಬ್ದ, ಸ್ಪರ್ಶ, ರಸ, ಗಂಧಗಳೆಂಬ ಗುಣಗಳಿಗಾಗಿಯೇ ಪ್ರಾಣಿಗಳು ಮೋಹಗೊಳ್ಳುವವು. ಈ ಪಂಚಮಹಾಭೂತಗಳಿಂದ ಏರ್ಪಟ್ಟ ಶರೀರಗಳಿಗೆ ನಾಶವುಂಟಾಗುವಾಗಲೂ ಪ್ರಳಯವು ಸಮೀಪಿಸಿದಾಗಲೂ ಪ್ರಾಣಿಗಳಿಗೆಲ್ಲ ಮಹಾಭಯವುಂಟಾಗುವುದು. ಯಾವ ಭೂತವು ಬೇರೆ ಯಾವ ಭೂತದಿಂದ ಉಂಟಾಗಿತೋ ಅದು ಲಯಕಾಲದಲ್ಲಿ ತನ್ನ ಉತ್ಪತ್ತಿ ಕಾರಣವಾದ ಆ ಭೂತದಲ್ಲಿಯೇ ಲಯ ಹೊಂದುವುದು. ಭೂತಗಳು ಒಂದರಿಂದೊಂದು ಕ್ರಮವಾಗಿ ಉಂಟಾದ ಹಾಗೆಯೇ ಕೊನೆಯಿಂದ ಅನುಲೋಮವಾಗಿ ಒಂದರಲ್ಲಿ ಒಂದು ಲಯ ಹೊಂದುವುದು. ಸ್ಥಾವರ ಜಂಗಮ ರೂಪವಾದ ಎಲ್ಲ ಭೂತಗಳು ಲಯಿಸಿ ಹೋದಾಗಲೂ ಜನ್ಮಾಂತರ ಸ್ಮರಣವುಳ್ಳ ಜ್ಞಾನಿಗಳಿಗೆ ಲಯವಿಲ್ಲ. ಮನಸ್ಸಿನೊಡನೆ ಕಲೆತು ಸೂಕ್ಷ್ಮವಾಗಿರುವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಅವುಗಳನ್ನು ಗ್ರಹಿಸತಕ್ಕ ಕ್ರಿಯೆಗಳು ನಿತ್ಯವಾಗಿಯೇ ಇರುವವು. ಸ್ಥೂಲವಾದ ಅವುಗಳೇ ಅನಿತ್ಯವೆನಿಸುವವು. ಸ್ಥೂಲ ಶರೀರಗಳೆಲ್ಲವೂ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮಗಳ ದೆಸೆಯಿಂದ ಪಂಚಭೂತಗಳ ಸೇರುವೆಯಿಂದಲೇ ಆಗಿರುವವು. ಈ ಕಾರಣದಿಂದ ಇವು ಅನಿತ್ಯವಾಗಿಯೂ ಒಂದಕ್ಕೊಂದು ವಿಶೇಷವೇನೂ ಇಲ್ಲದವುಗಳಾಗಿಯೂ ನಿಸ್ಸಾರಗಳಾಗಿಯೂ ಇದ್ದು ಹೋಗಿಬಿಡುವವು. ಆ ಶರೀರಗಳು ರಕ್ತ ಮಾಂಸಗಳ ಸಮುದಾಯವಾಗಿ ಒಂದರ ಬಲವನ್ನು ಹಿಡಿದು ಮತ್ತೊಂದು ಜೀವಿಸುವವು. ಹಸಿವು ಮೊದಲಾದವುಗಳ ಬಾಧೆಗಳಿಂದ ಪೀಡಿಸಲ್ಪಡುವ ಆ ಶರೀರವು ಆತ್ಮಕ್ಕಿಂತ ಬೇರೆಯಾಗಿ ಕಾರ್ಪಣ್ಯ ಜೀವನದಿಂದ ಸ್ವಲ್ಪ ಕಾಲಕ್ಕೆ ಇದ್ದು ಹೋಗುವವು. ಈ ಶರೀರದಲ್ಲಿ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನಗಳೆಂಬ 5 ವಾಯುಗಳು ಆತ್ಮನೊಡನೆ ನೆಲೆಗೊಂಡಿರುವವು. ಆ 5 ಪ್ರಾಣಗಳೊಡನೆ ಮನಸ್ಸು, ವಾಕ್ಕು, ಬುದ್ಧಿ ಎಂಬುವು 3 ಸೇರಿ ಈ 8ರ ಸಮುದಾಯವೇ ಭೂತ ಪ್ರಪಂಚ ಎನಿಸುವುದು. ಅವು 8 ಜೀವನಿಗೆ ಮೋಕ್ಷದವರೆಗೂ ಅನುಸರಿಸಿ ಬರುವ ಸೂಕ್ಷ್ಮ ಶರೀರವಾಗಿದೆ. ಯಾವನಿಗೆ ತ್ವಕ್ಕು, ಘ್ರಾಣ, ನೇತ್ರ, ಶ್ರೋತ್ರ, ನಾಲಗೆ, ವಾಕ್ಕು ಇವು ತನ್ನ ಸ್ವಾಧೀನವಾಗಿದ್ದು ಮನಸ್ಸು ಪರಿಶುದ್ಧವಾಗಿಯೂ ಬುದ್ಧಿಯು ಬ್ರಹ್ಮವನ್ನು ಬಿಟ್ಟು ಅನ್ಯಾಸಕ್ತವಾಗದೆಯೂ ಇರುವವೋ ಅವನು ಎಲ್ಲಕ್ಕಿಂತಲೂ ಮೇಲೆನಿಸಿದ ಶುಭಕರವಾದ ಬ್ರಹ್ಮವನ್ನು ಸೇರುವನು. ಈ ಮೇಲೆ ಹೇಳಿದ 8 ಅಗ್ನಿಗಳಾಗಿ ಅವನ ಅಹಂಕಾರಗಳನ್ನು ಸದಾ ದಹಿಸುತ್ತಿರುವವು. ಬ್ರಹ್ಮವನ್ನು ಸೇರಿದ ಆತ್ಮನಿಗೆ ತಿರುಗಿ ಪುನರ್ಜನ್ಮವಿಲ್ಲ. ಅಹಂಕಾರ ಜನ್ಯಗಳೆನಿಸಿದ 11 ಇಂದ್ರಿಯಗಳಲ್ಲಿ ಕಿವಿ, ಚರ್ಮ, ನಾಲಗೆ, ಕಣ್ಣು, ಮೂಗು ಎಂಬುವು ಜ್ಞಾನೇಂದ್ರಿಯಗಳೆನಿಸುವವು. ಕೈ, ಕಾಲು, ಪಾಯ, ಲಿಂಗ, ವಾಕ್ಕು ಎಂಬುವು ಕರ್ಮೇಂದ್ರಿಯಗಳೆನಿಸುವವು. ಮನಸ್ಸೆಂಬುದು 11ನೆಯ ಇಂದ್ರಿಯವು. ಯೋಗಿಯು ಈ ಇಂದ್ರಿಯಗಳನ್ನು ಮೊದಲು ಅಡಗಿಸಬೇಕು. ಆಗಲೇ ಅವನಿಗೆ ಬ್ರಹ್ಮಸ್ವರೂಪವು ಪ್ರಕಾಶಿಸುವುದು. ಮೇಲೆ ಹೇಳಿದ ಕಿವಿ ಮೊದಲಾದ 5 ಬುದ್ಧಿಯ ಸಂಬಂಧವುಳ್ಳವು. ಕೈ, ಕಾಲು ಮೊದಲಾದ ಪಂಚೇಂದ್ರಿಯಗಳು ಕಾರ್ಯದಲ್ಲಿ ಮಾತ್ರ ಪ್ರವರ್ತಿಸತಕ್ಕವು. ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳೆರಡು ಮನಸ್ಸನ್ನು ಅನುಸರಿಸುವವು. ಬುದ್ಧಿ ಎಂಬುದು 12ನೆಯದು. ಇವುಗಳ ತತ್ವವನ್ನು ತಿಳಿದುಕೊಂಡ ಪಂಡಿತರು ಕೃತಕೃತ್ಯರೆನಿಸುವರು. ಪ್ರಾಣಿಗಳಿಗೆ ನಿವಾಸ ಸ್ಥಾನಗಳು ಭೂಮಿ, ನೀರು, ಆಕಾಶ ಎಂಬುವು 3. ಪ್ರಾಣಿಗಳ ಉತ್ಪತ್ತಿಯು 4 ವಿಧವಾದುದು. ಅವುಗಳಿಗೆ ಅಂಡಜ, ಉದ್ಭಿಜ್ಜ, ಸ್ವೇದಜ, ಜರಾಯುಜಗಳೆಂದು ಹೆಸರು. ಆಕಾಶದಲ್ಲಿ ಸಂಚರಿಸುವ ಪಕ್ಷಿಗಳು, ಸರ್ಪ ಮೊದಲಾದವು ಮೊಟ್ಟೆಗಳಿಂದ ಹುಟ್ಟುವುದರಿಂದ ಅವು ಅಂಡಜಗಳೆನಿಸುವವು. ಕ್ರಿಮಿಗಳು ಸ್ವೇದಜಗಳೆನಿಸುವವು. ಈ ಕ್ರಿಮಿಗಳ ಜನ್ಮವು ಕೇವಲ ಹೀನವಾದುದೆಂದು ಹೇಳಲ್ಪಡುವುದು. ಅಂದರೆ ಅವು ಬೆವರಿನಿಂದ ಹುಟ್ಟುವವು. ಭೂಮಿಯನ್ನು ಭೇದಿಸಿಕೊಂಡು ಬರತಕ್ಕ ಜೀವಗಳು ಎಂದರೆ ಮರ, ಗಿಡ, ಬಳ್ಳಿ ಮೊದಲಾದವು ಉದ್ಭಿಜ್ಜಗಳೆನಿಸುವವು. ದ್ವಿಪಾದಗಳು, ಚತುಷ್ಪಾದಗಳು, ಇನ್ನೂ ಹಲವು ತಿರಿಯ ಜಾತಿಗಳು ಜರಾಯುಜಗಳೆಂದು ಕರೆಯಲ್ಪಡುವವು. ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ
ತಪಸ್ಸು ಮತ್ತು ಪುಣ್ಯ ಕರ್ಮಗಳು ಎಂಬ ಎರಡು ಬಗೆಯ ಮಾರ್ಗಗಳುಂಟು. ಅವುಗಳಲ್ಲಿ ಕರ್ಮವೆಂಬುದು ಹಲವು ಶಾಖೆಯಾಗಿರುವುದು. ಯಾಗಗಳು, ದಾನಗಳು ಕರ್ಮ ಭಾಗದಲ್ಲಿ ಸೇರುವವು. ವೇದಾಧ್ಯಯನವೂ ಕೂಡ ಪುಣ್ಯಕರ್ಮವೆಂದೇ ಹಿರಿಯರ ಹೇಳಿಕೆ. ಈ ಪುಣ್ಯಕರ್ಮ ವಿಚಾರಗಳನ್ನು ಯಾವನು ಯಥಾವತ್ತಾಗಿ ತಿಳಿಯುವನೋ ಅವನು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಮುಕ್ತನಾಗುವನೆಂದು ತಿಳಿಯಿರಿ. ಎಲೈ ಮಹರ್ಷಿಗಳೇ, ಇನ್ನು ಇಂದ್ರಿಯಗಳ ವಿಚಾರವನ್ನು ಹೇಳುವೆನು ಕೇಳಿರಿ. ಆಕಾಶವು ಮೊದಲನೆಯ ಭೂತವು, ಶ್ರೋತ್ರೇಂದ್ರಿಯವು ಅದಕ್ಕೆ ಅಧ್ಯಾತ್ಮವೆಂದು, ಶಬ್ದವು ಅಧಿಭೂತವೆಂದು, ದಿಕ್ಕು ಅಧಿದೈವತವೆಂದು ಹೇಳಲ್ಪಡುವುದು. ವಾಯುವು ಆಕಾಶದಿಂದ ಹುಟ್ಟಿದ ಎರಡನೆಯ ಭೂತವು, ಇದಕ್ಕೆ ತ್ವಗಿಂದ್ರಿಯವೋ ಅಧ್ಯಾತ್ಮವು, ಸ್ಪರ್ಶವು ಅಧಿಭೂತವು, ಮಿಂಚು ಅಧಿದೈವತವು, ತೇಜಸ್ಸೆಂಬುದು ಮೂರನೆಯ ಭೂತವು, ಅದಕ್ಕೆ ನೇತ್ರವು ಅಧ್ಯಾತ್ಮವು, ರೂಪವು ಅಧಿಭೂತವು, ಸೂರ್ಯನು ಅಧಿದೈವತವು, ಜಲವೆಂಬುದು ನಾಲ್ಕನೆಯ ಭೂತವು, ಇದರಲ್ಲಿ ನಾಲಗೆಯು ಅಧ್ಯಾತ್ಮವೆಂದು, ರಸವು ಅಧಿಭೂತವೆಂದು, ಚಂದ್ರನು ಅಧಿದೈವತವೆಂದು ಹೇಳಲ್ಪಡುವನು. ಪೃಥಿವಿಯು ಐದನೆಯ ಭೂತವು, ಇದರಲ್ಲಿ ಘ್ರಾಣವು ಅಧ್ಯಾತ್ಮವೆಂದು, ಗಂಧವು ಅಧಿಭೂತವೆಂದು, ವಾಯುವು ಅಧಿದೈವತವೆಂದು ಹೇಳಲ್ಪಟ್ಟಿದೆ. ಹೀಗೆ ಈ ಪಂಚಭೂತಗಳಲ್ಲಿ 4 ಬಗೆಯ ವಿಧಿಗಳು ಹೇಳಲ್ಪಟ್ಟಿವೆ. ಇನ್ನು 3 ಬಗೆಯುಳ್ಳ ಕರ್ಮೇಂದ್ರಿಯಗಳ ವಿವರವನ್ನು ತಿಳಿಸುವೆನು. ಪಾದವೆಂಬ ಕರ್ಮೇಂದ್ರಿಯವು ಅಧ್ಯಾತ್ಮವೆನಿಸುವುದು. ನಡೆಯೇ ಅಧಿಭೂತವು, ವಿಷ್ಣುವೇ ಅಲ್ಲಿ ಅಧಿದೈವತವು. ಹಾಗೆಯೇ ಪಾಯುವೆಂಬುದು ಅಧ್ಯಾತ್ಮವು. ಇದರ ಮಾರ್ಗವಾಗಿಯೇ ಅಪಾನವು ಅಧೋಮುಖವಾಗಿ ಹೋಗುವುದರಿಂದ ಇದರಲ್ಲಿ ವಿಸರ್ಜನ ಕಾರ್ಯವೇ ಅಧಿಭೂತವು. ಮಿತ್ರನು ಅಧಿದೈವತವು, ಜನನೇಂದ್ರಿಯವು ಅಧ್ಯಾತ್ಮವು, ಶುಕ್ರವು ಅಂದರೆ ವೀರ್ಯವು ಅಧಿಭೂತವು, ಪ್ರಜಾಪತಿಯೇ ಅಧಿದೈವತವು. ಆಮೇಲೆ ಕೈಗಳು ಅಧ್ಯಾತ್ಮವು, ಕಾರ್ಯವೇ ಅಧಿಭೂತವು, ಇಂದ್ರನು ಅಧಿದೈವತವು, ವಾಕ್ಕು ಅಧ್ಯಾತ್ಮವು, ನುಡಿಯು ಅಧಿಭೂತವು, ಅಗ್ನಿಯು ಅಧಿದೈವತವು. ಹೀಗೆ ಪಂಚಭೂತಗಳಿಂದ ಏರ್ಪಟ್ಟ ಶರೀರವನ್ನು ಕರ್ಮದಲ್ಲಿ ಪ್ರೇರಿಸತಕ್ಕ ಮನಸ್ಸು ಅಧ್ಯಾತ್ಮವು, ಅದರ ಸಂಕಲ್ಪವು ಅಧಿಭೂತವು, ಚಂದ್ರನು ಅಧಿದೈವತವು. ಎಲ್ಲರ ಸಂಸಾರ ಬಂಧಕ್ಕೂ ಕಾರಣವಾದ ಅಹಂಕಾರವೇ ಅಧ್ಯಾತ್ಮವು, ಅಭಿಮಾನವೇ ಅಧಿಭೂತವು, ಅದಕ್ಕೆ ರುದ್ರನು ಅಧಿದೇವತೆ. ಷಡೀಂದ್ರಿಯಗಳನ್ನು ನಿಯಮಿಸತಕ್ಕ ಬುದ್ಧಿಯನ್ನು ಅಧ್ಯಾತ್ಮವೆಂದು ಹೇಳುವರು. ಜ್ಞಾನವೇ ಅಧಿಭೂತವು, ಅಹಸ್ಸೆಂಬುದು ಅದಕ್ಕೆ ಅಧಿದೈವತವು. ಓ ಪ್ರಾಜ್ಞರೇ, ನಿಮಗೆ ಹೇಳಿದ ಈ ಅಧ್ಯಾತ್ಮ ವಿದ್ಯೆಯನ್ನು ಜ್ಞಾನಿಗಳು ಚೆನ್ನಾಗಿ ತಿಳಿದಿರುವರು. ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳು, ಪಂಚಮಹಾಭೂತಗಳು ಇವುಗಳನ್ನೆಲ್ಲ ಒಂದಾಗಿ ಸೇರಿಸಿ ಮನಸ್ಸಿನಲ್ಲಿ ಅಡಗಿಸಬೇಕು. ಈ ಎಲ್ಲ ರೂಪದಿಂದಿರುವ ಮನಸ್ಸು ಬ್ರಹ್ಮನಲ್ಲಿ ಲಯಿಸಿದರೆ ಮನುಷ್ಯರಿಗೆ ಮುಂದೆ ಈ ಪ್ರಪಂಚದಲ್ಲಿ ಜನಿಸುವುದರಿಂದ ಲಭಿಸುವ ಸುಖವಾವುದು ಬೇಕಾಗಿರುವುದಿಲ್ಲ. ಬ್ರಹ್ಮಜ್ಞಾನದಿಂದ ಕೂಡಿದ ಬುದ್ಧಿಯುಳ್ಳ ವಿದ್ವಾಂಸರಿಗೆ ಆ ಬ್ರಹ್ಮಜ್ಞಾನದಿಂದ ಉಂಟಾಗುವ ಸುಖವೊಂದೇ ಸುಖವೆನಿಸುವುದು. ಓ ಮುನೀಶ್ವರರೇ, ಇನ್ನು ನಾನು ಸುಲಭೋಪಾಯದಿಂದಲಾಗಲಿ ಕಠಿಣೋಪಾಯದಿಂದಲಾಗಲಿ ಮನಸ್ಸನ್ನು ಪರಿಪಕ್ವ ಮಾಡುವ ಮಂಗಳಕರವಾದ ನಿವೃತ್ತಿ ಮಾರ್ಗವನ್ನು ತಿಳಿಸುವೆನೋ ಕೇಳಿರಿ. ಎಲ್ಲ ಪ್ರಾಣಿಗಳು ಅನುಷ್ಠಿಸಬಹುದಾದ ಧರ್ಮವಿದು. ಈ ನಿವೃತ್ತಿ ಧರ್ಮವು ಹೆಮ್ಮೆಗೆ ಕಾರಣವಾದ ಪಾಂಡಿತ್ಯ ಮೊದಲಾದ ಗುಣಗಳನ್ನೇ ಅವಗುಣಗಳನ್ನಾಗಿ ತೋರಿಸುವುದು, ಅಭಿಮಾನವನ್ನು ಬಿಡಿಸುವುದು, ಏಕಾಂತವಾಸಕ್ಕೆ ಪ್ರೋತ್ಸಾಹವನ್ನು ಕೊಡುವುದು, ಭೇದ ಬುದ್ಧಿಯನ್ನು ನೀಗಿಸುವುದು. ಬ್ರಹ್ಮಜ್ಞಾನಿಗಳಿಗೆ ಯೋಗ್ಯವಾದ ಈ ಮಾರ್ಗವನ್ನೇ ಎಲ್ಲ ಸುಖಗಳನ್ನು ಒಳಗೊಂಡ ಆತ್ಯಂತಿಕ ಸುಖವೆಂದೇ ಹೇಳುವರು. ಆಮೆಯು ತನ್ನ ಎಲ್ಲ ಅವಯವಗಳನ್ನು ಉಡುಗಿಸಿಟ್ಟುಕೊಳ್ಳುವಂತೆ ಎಲ್ಲ ಕರ್ಮಗಳನ್ನು ಉಡುಗಿಸಿಕೊಂಡು ಪಾಪರಹಿತನಾಗಿ ಸರ್ವಸಂಗದಿಂದ ಮುಕ್ತನಾದ ಮನುಷ್ಯನು ಯಾವಾಗಲೂ ಸುಖಿಯೇ. ಕಾಮವನ್ನು ಅಡಗಿಸಿ ಆಸೆಯನ್ನು ತೊರೆದು ಸರ್ವ ಸುಹೃತ್ತೆನಿಸಿ ಇರುವವನೇ ಬ್ರಹ್ಮಸಾರೂಪ್ಯವನ್ನು ಹೊಂದಲು ಅರ್ಹನು. ವಿಷಯಗಳಲ್ಲಿ ಪ್ರವರ್ತಿಸದಂತೆ ಎಲ್ಲ ಇಂದ್ರಿಯಗಳನ್ನು ಅಡಗಿಸುವುದರಿಂದ ಎಲ್ಲ ಲೋಕ ಸುಖಗಳಲ್ಲಿಯೂ ವಿರಕ್ತನಾದ ಮುನಿಯಲ್ಲಿ ಅಧ್ಯಾತ್ಮವೆಂಬ ಅಂದರೆ ಆತ್ಮಜ್ಞಾನವೆಂಬ ಅಗ್ನಿಯು ಚೆನ್ನಾಗಿ ಜ್ವಲಿಸುವುದು. ಸೌದೆಗಳನ್ನೊಡ್ಡಿದ ಬೆಂಕಿಯು ಹೇಗೆ ಪ್ರಕಾಶದಿಂದ ಉರಿಯುವುದೋ ಹಾಗೆ ಇಂದ್ರಿಯ ನಿರೋಧದಿಂದ ಜ್ವಲಿಸುವ ಅಗ್ನಿಯು ಆತ್ಮಸ್ವರೂಪವನ್ನು ಚೆನ್ನಾಗಿ ಪ್ರಕಾಶಗೊಳಿಸುವುದು. ಪ್ರಸನ್ನ ಮನಸ್ಸುಳ್ಳ ಯೋಗಿಯು ಯಾವಾಗ ತನ್ನ ಹೃದಯದಲ್ಲಿಯೇ ಸಮಸ್ತ ಪ್ರಾಣಿಗಳಿಗೂ ಸಮವೆನಿಸಿದ ಆತ್ಮವನ್ನು ನೋಡುವನೋ
ಆಗ ಅವನು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದ, ತನಗಿಂತಲೂ ಮೇಲಿಲ್ಲದ ಸ್ವಯಂ ಪ್ರಕಾಶವೆನಿಸಿದ ಜ್ಯೋತಿಯನ್ನು ಹೊಂದುವನು. ಶರೀರವೆಂಬುದು ತೇಜಸ್ಸು, ಆಪ್ಪು, ವಾಯು, ಭೂಮಿ, ಆಕಾಶವೆಂಬಿ 5 ಭೂತಗಳನ್ನೇ ಕ್ರಮವಾಗಿ ರೂಪ, ಉದರ, ತ್ವಕ್ಕು, ಘ್ರಾಣ, ಕಿವಿ ಎಂಬ ವಿಷಯ ಗ್ರಹಣ ಸಾಧನಗಳನ್ನಾಗಿ ಹೊಂದಿರುವುದು. ಆ ಶರೀರವು ರೋಗ ಶೋಕಾದಿಗಳಿಂದ ತುಂಬಿದುದು, ಪಂಚೇಂದ್ರಿಯಗಳಿಗೆ ನೆಲೆಯಾದುದು, ಪಂಚಭೂತಗಳಿಂದ ಏರ್ಪಟ್ಟುದು, 9 ದ್ವಾರಗಳಿಂದ ಕೂಡಿ ಆತ್ಮ ಪರಮಾತ್ಮರೆಂಬ 2 ದೇವತೆಗಳಿಗೆ ಆಶ್ರಯವಾದುದು, ಕೇವಲ ಕಶ್ಮಲವಾಗಿ ನೋಡುವುದಕ್ಕೂ ಅಸಹ್ಯವಾಗಿರುವುದು, 3 ಗುಣಗಳಿಂದಲೂ 7 ಧಾತುಗಳಿಂದಲೂ ಕೂಡಿದುದು, ಯಾವಾಗಲೂ ಅನ್ನಾದಿಗಳ ಲಾಭದಲ್ಲಿಯೇ ಅತ್ಯಾಸಕ್ತಿಯುಳ್ಳದ್ದು, ಜಡವಾದುದು, ಈ ಪ್ರಾಣಿ ಲೋಕದಲ್ಲಿ ಯಾವಾಗಲೂ ಆದಿವ್ಯಾಧಿಗಳಿಂದ ಪೀಡಿತವಾಗಿ ಮುಂದೆ ನಡೆಸುವುದಕ್ಕೂ ಕಷ್ಟವಾಗಿ ಬುದ್ಧಿಯನ್ನೇ ಆಶ್ರಯಿಸಿ ಬದುಕಬೇಕಾಗಿರುವ ಆ ಶರೀರವೇ ಕಾಲಚಕ್ರ ರೂಪವಾಗಿ ಸುತ್ತಿ ಸುತ್ತಿ ಬರುತ್ತಿರುವುದು. ಭಯಂಕರವಾದ ಅಗಾಧ ಸಮುದ್ರದಂತಿದ್ದು ಮೋಹವೆಂಬ ಹೆಸರಿನಿಂದ ಕರೆಯಲ್ಪಡುವ ಈ ಶರೀರವೇ ಕಾರಣವಾಗಿದ್ದುಕೊಂಡು ಪ್ರಪಂಚದ ಉತ್ಪತ್ತಿ ಲಯಗಳನ್ನು, ಪ್ರಾಣಿಗಳಿಗೆ ನಿದ್ರಾ ಮೋಹಗಳನ್ನು ಉಂಟು ಮಾಡುತ್ತಿರುವುದು. ಇಂದ್ರಿಯಗಳನ್ನು ಯಾವನು ಅಡಗಿಸಬಲ್ಲನೋ ಅವನು ಕಾಮ, ಕ್ರೋಧ, ಲೋಭ, ದ್ರೋಹ, ಭಯ, ಅಸತ್ಯವೆಂಬ ದೋಷಗಳನ್ನೆಲ್ಲ ನೀಗಿಸಬಲ್ಲನು. 3 ಗುಣಗಳಿಂದ ಕೂಡಿದ ಪಂಚಭೂತಾತ್ಮಕವಾದ ಈ ಶರೀರವನ್ನು ಗೆದ್ದವನಿಗೆ ಆಕಾಶದಲ್ಲಿ ಉತ್ತಮವಾದ ಶಾಶ್ವತ ಸ್ಥಾನವು ಗೋಚರಿಸುವುದು. ಪಂಚೇಂದ್ರಿಯಗಳೆಂಬ ಅಗಾಧವಾದ 5 ತೀರಗಳಿಂದಲೂ, ಮನಸ್ಸೆಂಬ ನಿರರ್ಗಳವಾದ ಮತ್ತು ಭಯಂಕರವಾದ ಪ್ರವಾಹದಿಂದಲೂ, ಮೋಹವೆಂಬ ಮಡುವಿನಿಂದಲೂ ದುಸ್ತರವಾದ ಈ ಶರೀರವೆಂಬ ನದಿಯನ್ನು ದಾಟಬೇಕು. ಕಾಮಕ್ರೋಧಗಳನ್ನು ಜಯಿಸಿದವನು ಸಮಸ್ತ ದೋಷಗಳಿಂದ ಮುಕ್ತನಾಗಿ ಪರಬ್ರಹ್ಮವನ್ನು ಕಾಣುವನು. ಆ ಜ್ಞಾನಿಯು ಮನಸ್ಸನ್ನು ತನ್ನಲ್ಲಿ ತಾನೇ ಅಡಗಿಸಿ ತನ್ನೊಳಗೂ ಇತರ ಪ್ರಾಣಿಗಳೊಳಗೂ ಸಮವಾಗಿ ಆತ್ಮವನ್ನು ಕಾಣಬಲ್ಲನು. ಒಂದೇ ವಿಧವಾಗಿಯೂ ಅನೇಕ ವಿಧವಾಗಿಯೂ ತೋರುವ ಆತ್ಮಸ್ವರೂಪವನ್ನು ಕಾಣುವನು. ಒಂದೇ ದೀಪದಿಂದ ಅನೇಕ ದೀಪಗಳು ಉಂಟಾಗುವಂತೆ ಸಂಕಲ್ಪದಿಂದ ಅನೇಕ ಶರೀರಗಳು ಉಂಟಾಗುವುದನ್ನು ನೋಡುವನು. ಆ ಅಂತರಾತ್ಮನೇ ವಿಷ್ಣು, ಅವನೇ ಮಿತ್ರನು, ವರುಣನು, ಅಗ್ನಿಯು, ಪ್ರಜಾಧಿಪತಿಯು, ಧಾತೃವಿಧಾತೃಗಳು ಅವನೇ ಪ್ರಭು. ಅವನು ಸರ್ವತೋಮುಖವುಳ್ಳವನು, ಸರ್ವ ಪ್ರಾಣಿಗಳಿಗೂ ಹೃದಯವಾಗಿ ಮಹಾಮಹಿಮೆಯಿಂದ ಪ್ರಕಾಶಿಸತಕ್ಕವನು ಎಂಬಿ ವಿಷಯವನ್ನೆಲ್ಲ ಆ ಜ್ಞಾನಿಯು ಸಾಕ್ಷಾತ್ಕರಿಸುವನು. ಬ್ರಾಹ್ಮಣರು, ದೇವಾಸುರ, ಯಕ್ಷ, ರಾಕ್ಷಸ, ಪಿಶಾಚರು, ಪಿತೃಗಳು, ಪನ್ನಗರು, ಎಲ್ಲ ಭೂತಗಣಗಳು, ಮಹರ್ಷಿಗಳು ಯಾವನನ್ನು ಸ್ತುತಿಸುವವೋ ಅವನು ಹೃದಯದಲ್ಲಿ ಇರುವುದನ್ನು ಜ್ಞಾನಿಗಳು ಕಾಣಬಲ್ಲರು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 42ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.